ಹಲೋ ಬ್ಯೂಟಿಫುಲ್ ಸೋಲ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ಫ್ರೆಂಡ್ಸ್, ಇವತ್ತಿನ ಒಂದು ರೀಡಿಂಗ್ ನಿಮ್ಮ ಪರ್ಸನ್ ಅವರ ಕರೆಂಟ್ ಎನರ್ಜೀಸ್ ನಿಮಗೋಸ್ಕರ ಏನು ಅನ್ನೋದ್ರ ಬಗ್ಗೆ ಆಗಿರುತ್ತೆ. ಅವರು ಏನು ಫೀಲ್ ಮಾಡ್ತಾ ಇದ್ದಾರೆ, ಏನು ಆ್ಯಕ್ಚುಲಿ ಅವರ ಒಂದು ಸಿಚುವೇಶನ್ ಆಗಿದೆ ಆ್ಯಂಡ್ ಅವ್ರ ಲೈಫಲ್ಲಿ ಏನು ನಡೀತಾ ಇದೆ ಈಗ ಕರೆಂಟ್ಲಿ, ನೀವು ನಿಮ್ಮಿಂದ ದೂರ ಆದಮೇಲೆ ಏನು ನಡೀತಾ ಇದೆ ಅನ್ನೋದ್ರ ಬಗ್ಗೆ ನೋಡೋಣ. ಓಕೆ, ಸೊ ವಾಟ್ ಆ್ಯಕ್ಚುಲಿ ದೇ ಆರ್ ಫೀಲಿಂಗ್ ದಟ್ ನಿಮಗೆ ಕಮಿಟ್ಮೆಂಟ್ ಕೊಡಬೇಕು ಅಂತಾರ, ರಿಯೂನಿಯನ್ ಆಗಬೇಕು ಅಂದ್ಕೊಳ್ತಾ ಇದ್ದಾರಾ. ಸೊ ವಾಟ್ ಎಕ್ಸಾಕ್ಟ್ಲಿ ಪ್ಲ್ಯಾನಿಂಗ್ ಅವ್ರ ಲೈಫಲ್ಲಿ ಏನು ಪ್ಲ್ಯಾನ್ ಮಾಡ್ಕೊಳ್ತಾ ಇದ್ದಾರೆ ಫ್ಯೂಚರ್ ಬಗ್ಗೆ ಅಂತ ನೋಡೋಣ. ಓಕೆ, ಸೊ ಗೈಸ್, ಇದೊಂದು ಜಸ್ಟ್ ಅ ಜನರಲ್ ರೀಡಿಂಗ್ ಆಗಿರುತ್ತೆ, ಕಲೆಕ್ಟಿವ್ ಆಗಿರುತ್ತೆ. ನಿಮ್ಮ ಜೊತೆ ರೆಸ್ನೇಟ್ ಆದರೆ ಮಾತ್ರ ತೊಗೊಳ್ಳಿ. ಹಾಗೆ ಟೈಮ್ ಬೇಸ್ ಆಗಿರುತ್ತೆ. ಯಾವಾಗ ಸ್ಕ್ರೀನ್ ಮೇಲೆ ನೋಡ್ತೀರಾ ಆವಾಗ ಇದು ನಿಮಗೆ ರೆಸ್ನೇಟ್ ಆಗುವಂಥದ್ದು. ಯಾರಿಗೆಲ್ಲ ಪರ್ಸ್ನಲ್ ರೀಡಿಂಗ್ ಬೇಕು, ಡಿಸ್ಕ್ರಿಪ್ಷನ್ ಇರುವಂಥ ನಂಬರ್ಗೆ ನೀವು ಕಾಂಟ್ಯಾಕ್ಟ್ ಮಾಡಬಹುದು. ಓಕೆ, ಸೊ ಯಾರಿಗೆಲ್ಲ ಕ್ರಿಸ್ಟಲ್ಸ್ ಬೇಕು ಅವರು ಸಹ ಕಾಂಟ್ಯಾಕ್ಟ್ ಮಾಡಬಹುದು ಅಂತ ಹೇಳ್ತಾ, ಸೊ ಲೆಟ್ ಸ್ಟಾರ್ಟ್ ದ ರೀಡಿಂಗ್. ಓಕೆ, ಸೊ ಗಾಯ್ಸ್, ಅಗೇನ್ ಐ ಆಮ್ ಟೆಲ್ಲಿಂಗ್ ಇಟ್ಸ್ ಜಸ್ಟ್ ಅ ಜನರಲ್ ರೀಡಿಂಗ್. ಓಪನ್ ಮೈಂಡೆಡಿಂದ ಈ ಒಂದು ರೀಡಿಂಗ್ ನೋಡಿ, ಟೇಕ್ ವಾಟ್ ರೆಸನೇಟ್ಸ್ ಟು ಯು. ಸೊ ಗಾಯ್ಸ್, ಈ ಒಂದು ಫ್ಲೇಮ್ನೇ ನೋಡ್ತಾ ನಿಮ್ಮ ಪರ್ಸನ್ ಅವರ ಹೆಸರನ್ನು 3 ಬಾರಿ ಹೇಳಿ, ಸೊ ದಟ್ ಅವರ ಎನರ್ಜೀಸ್ ನಿಮಗೆ ಕ್ಯಾಚ್ ಆಗುತ್ತೆ. ಓಕೆ, ನಿಮ್ಮಿಬ್ಬರ ಮಧ್ಯೆ ಒಂದು ತುಂಬ ಗ್ಯಾಪ್ ಅನ್ನೋದಾಗಿದೆ ಅಂತ ಹೇಳಬಹುದು. ಕಮ್ಯುನಿಕೇಷನ್ ಗ್ಯಾಪ್ ಆಗಿದೆ, ಮಾತುಕತೆ ಇಲ್ಲ. ಮೋಸ್ಟ್ಲಿ ಇಲ್ಲಿ ರೀಸೆಂಟಾಗಿ ನಿಮ್ಮ ಒಂದು ಆರ್ಗ್ಯುಮೆಂಟ್ ಆಗಿರಬಹುದು, ಅಥವಾ ರೀಸೆಂಟಾಗಿ ಬೇರೆ ಒಂದು ವಿಚಾರಕ್ಕೆ, ಬೇರೆಯವರ ವಿಚಾರಕ್ಕಾಗಿ ಇಲ್ಲಿ ಜಗಳಗಳಾಗಿದೆ ಅಂತ ಹೇಳ್ಬೋದು. ನಿಮ್ಮಿಬ್ಬರ ಮಧ್ಯೆ ಸುಳ್ಳನ್ನು ಹೇಳಿದ್ದಾರೆ ಅಂತ ಹೇಳ್ಬಹುದು. ಸೊ ಆ ಒಂದು ಸುಳ್ಳುಗಳು ನಿಮಗೆ ಗೊತ್ತಾಗಿಯೂ ಸಹ ನೀವು ಅವ್ರಿಗೆ ಯಾವ ರೀತಿಯ ಪ್ರಶ್ನೆನೂ ಮಾಡಿಲ್ಲ. ಬಟ್ ಸಮ್ವೇರ್ ಈಗ ಅವರು ಗಿಲ್ಟಲ್ಲಿ ಇದ್ದಾರೆ ಅಂತ ಹೇಳಬಹುದು, ಅವರು ಹೇಳಿರುವಂಥ ಸುಳ್ಳುಗಳನ್ನ ನೆನಪು ಮಾಡಿಕೊಂಡು. ಬಟ್ ಸಮ್ವೇರ್ ಅವ್ರಿಗೆ ಸುಳ್ಳು ಹೇಳಿರೋದು ಪಶ್ಚಾತ್ತಾಪ ಅಂತೂ ಖಂಡಿತ ಇದೆ. ಬಟ್ ಅವ್ರು ಹೇಳಿರೋ ಸುಳ್ಳು ನನ್ನ ಪರ್ಸನ್ ನಿಜ ಅಂತ ಅಂದ್ಕೊಂಡಿದ್ದಾರೆ ಅಂತ ಅವ್ರು ಇನ್ನೂ ಅದೇ ಒಂದು ಭ್ರಮೆಯಲ್ಲಿದ್ದಾರೆ. ಬಟ್ ಆ್ಯಕ್ಚುಲಾಗಿ ಅವ್ರಿಗೆ ಗೊತ್ತಿಲ್ಲ, ಅವರು ಹೇಳಿರುವಂತಹ ಸುಳ್ಳುಗಳು ನಿಮಗೆ ಗೊತ್ತು, ಏನು ಯಾವ ಒಂದು ಕಾರಣಕ್ಕೆ ಸುಳ್ಳುಗಳನ್ನು ಹೇಳಿದ್ದಾರೆ ಅಂತ ಹೇಳಿ ಎಕ್ಸಾಕ್ಟ್ಲಿ ರೀಸನ್ಸ್ ನಿಮಗೆ ಗೊತ್ತು. ಬಟ್ ಸ್ಟಿಲ್ ಅವ್ರಿಗೆ ನೀವು ಪ್ರಶ್ನೆ ಅನ್ನೋದನ್ನು ಮಾಡಿಲ್ಲ, ಜಸ್ಟ್ ಬಿಕಾಸ್ ನೀವು ಅವರನ್ನು ತುಂಬಾ ಇಷ್ಟಪಡ್ತೀರಾ ಆ ಒಂದು ಕಾರಣಕ್ಕೋಸ್ಕರ. ಆ್ಯಂಡ್ ಇಲ್ಲಿ ಒಂದು 6 months to 1 year ನಿಮ್ಮಿಬ್ಬರ ಒಂದು ರಿಲೇಷನ್ಶಿಪ್ ಚೆನ್ನಾಗಿತ್ತು. ಅದಾದಮೇಲೆ ಕಂಟಿನ್ಯೂ ಜರ್ನಿ ಮಾಡಬೇಕು ಅಂದ್ಕೊಳ್ತಿದ್ದ ಹಾಗೆ ಕೆಲವೊಂದಷ್ಟು ಮಿಸ್ಅಂಡರ್ಸ್ಟ್ಯಾಂಡಿಂಗ್ಸ್, ಮತ್ತೆ ಬ್ಲಾಕ್, ಮತ್ತೆ ಅನ್ಬ್ಲಾಕ್, ಮತ್ತೆ ಬ್ಲಾಕ್, ಮತ್ತೆ ಸ್ವಲ್ಪ ದಿನ ಚೆನ್ನಾಗಿರೋದು, ಆಮೇಲೆ ಅನ್ಬ್ಲಾಕ್ ಆಗೋದು. ವೈ? ಬಿಕಾಸ್ ಈ ಪರ್ಸನ್ಗೆ ತುಂಬ ಕನ್ಫ್ಯೂಷನ್ಸ್ ಇದೆ ಲೈಫಲ್ಲಿ. ಏನು ಮಾಡಬೇಕು, ಹೇಗಿರಬೇಕು, ಏನು ಕ್ಲಾರಿಟಿ ಅನ್ನೋದಿಲ್ಲ. ಆ್ಯಂಡ್ ಅವ್ರಿಗೆ ಲೈಫಲ್ಲಿ ಏನು ಬೇಕು, ಯಾವುದು ಬೇಕು, ಯಾರು ಬೇಕು ಅನ್ನೋ ಒಂದು ಕ್ಲಾರಿಟಿ ಅನ್ನೋದು ಇಲ್ಲ. ಜಸ್ಟ್ ಬಿಕಾಸ್ ಇಲ್ಲಿ ಜಾಸ್ತಿ ಪ್ರಯಾರಿಟಿ ಫ್ಯಾಮಿಲಿಗೆ ಕೊಡ್ತಾ ಇರುವಂಥದ್ದು, ಸ್ನೇಹಿತರಿಗೆ ಕೊಡ್ತಾ ಇರುವಂಥದ್ದು, ಫ್ರೆಂಡ್ಸಿಗೆ ಜಾಸ್ತಿ ಆದ್ಯತೆ ಅನ್ನೋದು ಇಲ್ಲಿ ಜಾಸ್ತಿ ಇದೆ. ಸೊ ಇಲ್ಲಿ ತುಂಬಾ ಈ ಒಂದು ಪರ್ಸನ್ ಮೋಸ ಹೋಗಿದ್ದಾರೆ ಅಂತ ಹೇಳಬಹುದು. ಫ್ರೆಂಡ್ಸ್ ವಿಚಾರವಾಗಿ, ಫ್ಯಾಮಿಲಿ ರಿಲೇಟಿವ್ಸ್ ವಿಚಾರವಾಗಿ, ಅಥವಾ ಹಣದ ವಿಚಾರವಾಗಿ ಇಲ್ಲಿ ತುಂಬಾ ಸೋತೋಗಿದ್ದಾರೆ ಅಂತ ಹೇಳಬಹುದು. ಆ್ಯಂಡ್ ಈ ಒಂದು ಕಾರಣದಿಂದಾಗಿಯೇ ಬಹುಶಃ ಅವರು ನಿಮ್ಮ ಜೊತೆಗೆ ಕಾಂಟ್ಯಾಕ್ಟ್ ಮಾಡದೇ ಇರೋದಕ್ಕೂ ಒಂದು ರೀಸನ್ ಇದು ಕೂಡ ಆಗಿದೆ ಅಂತ ಹೇಳಬಹುದು. ಬಿಕಾಸ್ ಇವ್ರ ಹತ್ರ ಈಗ ಸದ್ಯಕ್ಕೆ ಏನೂ ಇಲ್ಲ ಅಂತ ಹೇಳಬಹುದು. ದೇರ್ ಇಸ್ ನೋ ಲೈಕ್, ಈಗ ಅವರ ಲೈಫಲ್ಲಿ ಏನೂ ಇಲ್ಲ ಅಂದಾಗ ನನ್ನ ಪರ್ಸನ್ಗೆ ನಾನು ಏನು ಕೊಡೋಕ್ಕೆ ಸಾಧ್ಯ ಅನ್ನೋ ಒಂದು ಪ್ರಶ್ನೆ ಈ ಒಂದು ವ್ಯಕ್ತಿಗೆ ಕಾಡ್ತಾ ಇದೆ. ಈ ಒಂದು ಪರ್ಸನ್ ಬಿಸ್ನೆಸ್ಸಲ್ಲಿ ಅಥವಾ ಜಾಬಲ್ಲಿ ಸಮಥಿಂಗ್ ಫಿನಾನ್ಷಿಯಲಿ ಲಾಸ್ ಅನ್ನೋದನ್ನು ನೋಡ್ತಾ ಇದ್ದಾರೆ. ಆ್ಯಂಡ್ ಇವರು ತುಂಬ ಫ್ಯಾಮಿಲಿಗೋಸ್ಕರ ತುಂಬ ಪ್ರಿಯಾರಿಟೈಸ್ ಮಾಡ್ತಾರೆ. ಬಟ್ ಸ್ಟಿಲ್ ಇವ್ರಿಗೆ ಸಿಗಬೇಕಾಗಿರುವಂತಹ ಸರಿಯಾದಂತಹ ಒಂದು ರೆಸ್ಪೆಕ್ಟ್ ಆಗಿರಬಹುದು, ಗೌರವ ಆಗಿರಬಹುದು, ಪ್ರೀತಿ ಅಥವಾ ಸಪೋರ್ಟ್ ಅನ್ನೋದು ಏನಿದೆ ಇವ್ರ ಫ್ಯಾಮಿಲಿ ಕಡೆಯಿಂದ ಇವ್ರಿಗೆ ಸಿಗ್ತಾ ಇಲ್ಲ ಅಂತ ಹೇಳಬಹುದು. ಇವರ ಒಂದು ಫ್ಯಾಮಿಲಿ ಸಿಚುವೇಶನ್ ಅಷ್ಟಾಗಿ ಚೆನ್ನಾಗಿಲ್ಲ. ಆ್ಯಂಡ್ ಇವ್ರು ಏನೇ ಮಾಡಿದ್ರೂ ಇವ್ರನ್ನ ತುಂಬ ಡಾಮಿನೇಟ್ ಅನ್ನೋದು ಮಾಡ್ತಾರೆ ಅಂತ ಹೇಳಬಹುದು. ಅಷ್ಟು ಡಾಮಿನೇಟಿಂಗ್ ಎನರ್ಜೀಸ್ ಇವರ ಫ್ಯಾಮಿಲಿ ಕಡೆಯಿಂದ ಬರ್ತಾ ಇದೆ ಅಂತ ಹೇಳಬಹುದು. ಆ್ಯಂಡ್
ಇವರು ಒಬ್ಬರು ಕಂಟ್ರೋಲಲ್ಲಿ ಇದ್ದಾರೆ ಫ್ಯಾಮಿಲಿಯಲ್ಲಿ ಅಂತ ಹೇಳಬಹುದು. ಮೈಟ್ ಬಿ ಅವರ ಫಾದರ್ ಆಗಿರ್ಬೋದು, ಅಥವಾ ಮದರ್ ಆಗಿರಬಹುದು, ಅಥವಾ ಎಲ್ಡರ್ ಬ್ರದರ್ ಆಗಿರಬಹುದು. ಸಮ್ವೇರ್ ಅವ್ರು ಹೇಳಿದಾಗೆ ಇವರೆಲ್ಲವನ್ನೂ ಕೇಳಬೇಕು. ಅವ್ರ ಮನೆಯಲ್ಲಿ ಅವರ ಒಂದು ಫ್ಯಾಮಿಲಿಲಿ ಏನು ಹೇಳ್ತಾರೆ ಅದೇ ಇವ್ರಿಗೆ ಒಂದು ವೇದವಾಕ್ಯ ಅಂತ ಹೇಳಬಹುದು. ಏನೂ ಅಪೋಸ್ ಮಾಡೋದಿಲ್ಲ. ಏನೇ ಬಂದರೂ, ಏನೇ ಅರ್ನಿಂಗ್ಸ್ ಬಂದರೂ ಎಲ್ಲವನ್ನೂ ಫ್ಯಾಮಿಲಿಗೆ ಕೊಡುವಂಥದ್ದು, ಇವ್ರಿಗೋಸ್ಕರ ಏನು ಇಟ್ಕೊಳ್ಳದೆ ಇರುವಂಥದ್ದು. ಆ್ಯಂಡ್ ರೀಸೆಂಟಾಗಿ ಇವರ ಒಂದು ಬಿಸ್ನೆಸ್ಸಲ್ಲಿ ಕೆಲವೊಂದಷ್ಟು ಲಾಸ್ಗಳಾಗಿದೆ ಅಂತ ಹೇಳಬಹುದು. ತುಂಬ ನಂಬಿರುವಂತಹ ಒಂದು ವ್ಯಕ್ತಿ ಇವ್ರಿಗೆ ಮೋಸ ಮಾಡಿರುವಂಥದ್ದು ಫಿನಾನ್ಷಿಯಲಿ ಅಂತ ಹೇಳಬಹುದು. ಆ ಒಂದು ನೋವು ಕೂಡ ಇಲ್ಲಿ ಒಂದು ಕಾರಣ ನಿಮ್ಮಿಂದ ದೂರ ಆಗೋದಕ್ಕೆ ಅಂತಲೂ ಹೇಳಬಹುದು. ಜಸ್ಟ್ ಬಿಕಾಸ್ ಈ ಪರ್ಸನ್ ಜಸ್ಟ್ ಥಿಂಕ್ ಮಾಡ್ತಾ ಇರೋದು, ಎಸ್ ನನ್ನ ಲೈಫಲ್ಲಿ ಈಗ ಏನೂ ಇಲ್ಲ, ಐ ಲಾಸ್ಟ್ ಎವ್ರಿಥಿಂಗ್. ಈ ಒಂದು ಮುಖ ಇಟ್ಕೊಂಡು ಎಲ್ಲ ಲಾಸ್ ಆದಮೇಲೆ ಏನೂ ಇಲ್ಲದೆ ನಾನು ನನ್ನ ಪರ್ಸನ್ ಮುಂದೆ ಹೇಗೆ ಹೋಗಿ ನಿಂತ್ಕೋಬೇಕು, ಹೇಗೆ ನನ್ನ ಪರ್ಸನ್ಗೆ ಕಮಿಟ್ಮೆಂಟ್ ಕೊಡೋದಕ್ಕೆ ಸಾಧ್ಯ, ಅಥವಾ ಕಮಿಟ್ಮೆಂಟ್ ಕೊಟ್ಟು ನನ್ನ ಮದುವೆ ಆದರೂ ಸಹ ನಾನು ನನ್ನ ಪರ್ಸನ್ನ ಹೇಗೆ ನಾನು ನೋಡ್ಕೊಳ್ಳೋದಕ್ಕೆ ಸಾಧ್ಯ. ಎಲ್ಲೋ ಒಂದು ಕಡೆ ಇವರು ಫೀಲ್ ಮಾಡ್ತಾ ಇರೋದು, ಅವರು ನಿಮಗೆ ಡಿಸರ್ವ್ ಅಲ್ಲ, ನಾನು ನನ್ನ ಪರ್ಸನ್ಗೆ ಸರಿಯಾದಂತಹ ಜೋಡಿ ಅಲ್ಲ. ಬಹುಶಃ ನಾನು ಸಿಗೋದಕ್ಕೂ ಮುಂಚೆ ಬೇರೆ ಯಾರಾದರೂ ಒಳ್ಳೆಯವ್ರು ಸಿಕ್ಕಿದ್ರೆ ಇನ್ನೂ ಚೆನ್ನಾಗಿರ್ತಿದ್ರು. ನಾನು ಸಿಕ್ಕು ನನ್ನ ಪರ್ಸನ್ಗೇನು ನನ್ನಿಂದ ತುಂಬ ತೊಂದರೆ ಆಗ್ತಾ ಇದೆ. ನಾನು ತೊಂದರೆ ಅನುಭವಿಸೋದಲ್ಲದೆ ನನ್ನ ಪರ್ಸನ್ನು ಕೂಡ ತುಂಬ ಅನುಭವಿಸ್ತಾ ಇದ್ದಾರೆ ನನ್ನಿಂದಾಗಿ ಅಂತ ಹೇಳಬಹುದು. ಆ್ಯಂಡ್ ಎಲ್ಲೋ ಒಂದು ಟೈಮಲ್ಲಿ ಅಥವಾ ಎಲ್ಲೋ ಒಂದು ಪಾಯಿಂಟ್ ಆಫ್ ವ್ಯೂ ಅಲ್ಲಿ ಇವ್ರು ಥಿಂಕ್ ಮಾಡ್ತಾ ಇರೋದು ದಟ್ ನಾನು ಇವ್ರ ಲೈಫಲ್ಲಿ ಬರದೇ ಇದ್ದಿದ್ರೆ ಇವ್ರ ಲೈಫ್ ಇನ್ನೂ ತುಂಬ ಚೆನ್ನಾಗಿರೋದು. ನಾನೇ ಇವ್ರಿಗೆ ಪ್ರೀತಿ ಅಂತ ಏನೇನು ಪ್ರೀತಿ ಅನ್ನೋದು ಹೇಳಿ ಇವ್ರನ್ನ ತುಂಬ ನನ್ನ ಮೇಲೇ ಡಿಪೆಂಡ್ ಆಗೋ ರೀತಿ ನಾನೇ ಮಾಡಿದ್ದು. ಈಗ ನಾನು ನನ್ನ ಬಿಟ್ಟರೆ ಇವ್ರು ಇರೋದಿಲ್ಲ ಅಂತ ನನಗೆ ಗೊತ್ತು, ನನ್ನ ಬಿಟ್ಟರೆ ನನ್ನ ಪರ್ಸನ್ ಇರೋದಿಲ್ಲ ಅಂತ ಗೊತ್ತು. ಬಟ್ ಏನು ಮಾಡಲಿ, ಸಿಚುವೇಶನ್ಸ್ ನನ್ನ ಪರ್ಸನ್ನ ಮೀಟ್ ಆಗೋದಕ್ಕೆ ಬಿಡ್ತಾ ಇಲ್ಲ ಅನ್ನೋ ಒಂದು ಇನ್ನರ್ ಫೀಲಿಂಗ್ ಇವ್ರದ್ದಾಗಿದೆ ಅಂತ ಹೇಳಬಹುದು. ಆ್ಯಂಡ್ ಈ ಪರ್ಸನ್ ಬೇರೆದವ್ರಿಗೋಸ್ಕರನೇ ಜಾಸ್ತಿ ಇವ್ರ ಲೈಫ್ನ ರಿಸ್ಕಲ್ಲಿ ಹಾಕ್ತಾರೆ ಅಂತ ಹೇಳಬಹುದು. ಬೇರೆದವರ ಸಹಾಯಕ್ಕಾಗಿಯೇ ಇವರು ನಿಂತ್ಕೊಳ್ತಾರೆ ಅಂತ ಹೇಳ್ಬೋದು. ಆ್ಯಂಡ್ ಈ ಪರ್ಸನ್ ನೋ ಅನ್ನೋದು ಕಮ್ಮಿ. ಎಸ್, ಈ ಪರ್ಸನ್ ನೋ ಅನ್ನೋದು ಕಮ್ಮಿ. ಯಾರು ಏನೇ ಕೇಳಿದ್ರೂ ಎತ್ತಿ ಕೊಡುವಂಥದ್ದು, ಅಥವಾ ಯಾರು ಏನೇ ಸಹಾಯ ಕೇಳಿದ್ರೂ ಇವ್ರದ್ದೇನೋ ಒಂದು ಕೆಲಸ ಬಿಟ್ಟು ಸಹ ಅವ್ರ ಕೆಲಸ ಮಾಡೋದಕ್ಕೆ ಹೋಗೋದು. ತುಂಬ ಒಳ್ಳೆಯದು ಒಂದೊಂದು ಸತಿ ತುಂಬ ತುಂಬ ಪರಿಣಾಮ ಬೀಳುತ್ತೆ, ಕೆಟ್ಟ ಪರಿಣಾಮ ಬೀಳುತ್ತೆ ಅನ್ನೋದಕ್ಕೆ ಒಂದು ಸಾಕ್ಷಿ ಅಂತಲೇ ಹೇಳ್ಬೋದು ಈ ಒಂದು ಪರ್ಸನ್. ಬಿಕಾಸ್ ಎಲ್ರಿಗೂ ಒಳ್ಳೇದು ಮಾಡಿದ್ರು, ಎಲ್ರೂ ಚೆನ್ನಾಗಿರಲಿ ಅಂತ ಎಲ್ರಿಗೂ ಮಾಡಿದ್ರು. ಬಟ್ ವಾಟ್ ಎಕ್ಸಾಕ್ಟ್ಲಿ ಅವ್ರಿಗೆ ಗೊತ್ತಾಗ್ತಾ ಇಲ್ಲ ದಟ್ ಎಲ್ರಿಗೂ ಮಾಡ್ತಾ ಮಾಡ್ತಾ ನಾನು ನನ್ನ ಪರ್ಸನ್ನೇ ಕಳ್ಕೊಳ್ತಾ ಇದ್ದೀನಿ. ನನ್ನ ಲೈಫಿಗೆ ಬೇಕಾಗಿರುವಂಥ ಒಂದು ಆಧಾರನ ನಾನು ಕಳ್ಕೊಳ್ತಾ ಇದ್ದೀನಿ. ನನಗೆ ನನ್ನ ಲೈಫ್ ಲಾಂಗ್ ನನ್ನ ಜೊತೆ ಇರುವಂತಹ ಒಂದು ಸೋಲ್ ಏನಿದೆ, ಒಂದು ಸೋಲ್ಮೇಟ್ ಏನಿದೆ, ಅದನ್ನು ನಾನು ಕಳ್ಕೊಳ್ತಾ ಇದ್ದೀನಿ ಅನ್ನೋ ಒಂದು ಅರಿವು ಅವ್ರಿಗೆ ಇನ್ನೂ ಸಹ ಆಗ್ತಾ ಇಲ್ಲ. ಸ್ಟಿಲ್ ಅವ್ರಿಗೆ ನಿಮಗೆ ಒಳ್ಳೆಯ ರೀತಿಯ ಒಂದು ಲೈಫ್ನ ನನ್ನಿಂದ ಕೊಡೋಕ್ಕಾಗಲ್ಲ ಅನ್ನೋದು ಒಂದು ಗಿಲ್ಟ್ ಈ ಪರ್ಸನ್ಗೂ ಆದ್ರೂ ಸಹ ಅದನ್ನು ಯಾವ ರೀತಿ ಸರಿ ಮಾಡ್ಕೋಬೇಕು ಅನ್ನೋದು ಸಹ ಇವರು ಯೋಚನೆ ಮಾಡ್ತಾ ಇಲ್ಲ. ಬಹುಶಃ ಅದನ್ನು ಸರಿ ಮಾಡ್ಕೊಳ್ತೀನಿ ಅಂತ ಏನಾದರೂ ಅಂದ್ಕೊಳ್ತಾ ಇದ್ರೂ ಸಹ ಎಲ್ಲೋ ಒಂದು ಕಡೆ ಇವರು ತೀರಾ ಅತಿಯಾದ ಒಳ್ಳೆತನ ಇವ್ರನ್ನ ಬಿಡ್ತಾ ಇಲ್ಲ ಅಂತ ಹೇಳಬಹುದು. ಯಾರಾದರೂ ಏನಾದರೂ ಕಷ್ಟ ಅಂದರೆ ಸಾಕು, ಅಥವಾ ಏನಾದರೂ ಸಹಾಯ ಅಂದರೆ ಸಾಕು ಮೊದಲು ಹೋಗ್ತಾರೆ. ಆ್ಯಂಡ್ ನೀವೇನಾದರೂ ಕೇಳಿದ್ರೂ ಫಸ್ಟು ಬೇರೆದವರನ್ನು ಪ್ರಯಾರಿಟೈಸ್ ಫಸ್ಟ್ ಮಾಡ್ತಾರೆ, ಆ್ಯಂಡ್ ಆಮೇಲೆ ನಿಮಗೆ, ಆ್ಯಂಡ್ ಲಾಸ್ಟಲ್ಲಿ ಅವ್ರನ್ನ ಇಟ್ಕೊಳ್ತಾರೆ. ಇಲ್ಲಿ ಈ ಪರ್ಸನ್ಗೆ ಸೆಲ್ಫ್ ಅನ್ನೋದಕ್ಕಿಂತ ಅದರ್ಸ್ ಅನ್ನೋದು ಜಾಸ್ತಿ. ಈ ರೀತಿಯ ಒಂದು ಸಿಚುವೇಶನಿಂದಾಗಿ ನಿಮ್ಮಿಬ್ಬರ ಮಧ್ಯೆ ಒಂದು ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಅನ್ನೋದು ಬಂದಿದೆ ಅಂತ ಹೇಳ್ಬೋದು. ಬಹುಶಃ ನೀವು ಕೂಡ ಪ್ರಶ್ನೆ ಮಾಡಿದ್ದೀರಾ ಸಮ್ಟೈಮ್ಸ್, ಬಿಕಾಸ್ ನೀವು ಪ್ರಶ್ನೆ ಮಾಡಬಾರ್ದಾಗಿತ್ತು. ನೀವು ತುಂಬಾ ವಾಟ್ ವಿ ಕಾಲ್ ತಡೆದಿದ್ದೀರಾ, ಟಾಲ್ರೇಟ್ ಮಾಡಿದ್ದೀರಾ. ಬಟ್ ಸ್ಟಿಲ್ ನೀವು ಒಂದು ಪ್ರಶ್ನೆ ಕೇಳಿದ್ರಿ, ವೈ ನನ್ನ ಯಾಕೆ ಅವಾಯ್ಡ್ ಮಾಡ್ತಾ ಇದೀಯಾ, ನನಗೂ ಒಂದು ಪ್ರಯಾರಿಟೈಸ್ ಮಾಡು, ಬೇರೆದವ್ರಿಗೆ ಯಾಕೆ ಮಾಡ್ತೀಯಾ, ಅಷ್ಟು ಫ್ರೆಂಡ್ಸ್ ಅಂತ ಯಾಕೆ ಹೇಳ್ತೀಯಾ ಅಂತ. ಈ ಒಂದು ಮಾತಿಂದಾನೇ ಇವರು ತುಂಬ ಟ್ರಿಗರ್ ಆಗಿದ್ರು ಅಂತ ಕಾಣಿಸುತ್ತೆ. ಈ ಒಂದು ಮಾತು ಹೇಳ್ತಾ ಇದ್ದಾಗೇ ಇವ್ರಿಗೆ ಹೌದು ನೀನು ನನಗೆ ಈ ಥರ ಪ್ರಶ್ನೆ ಕೇಳಬೇಡ, ನನಗೆ ನನ್ನ ಫ್ರೆಂಡ್ಸೇ ಇಂಪಾರ್ಟೆಂಟ್, ನನಗೆ ಫ್ಯಾಮಿಲಿ ಇಂಪಾರ್ಟೆಂಟ್, ಆಮೇಲೆ ನೀನು
ಈ ಥರದ ಆರ್ಗ್ಯುಮೆಂಟ್ಸ್ ಜಾಸ್ತಿ ಆಗಿದೆ ಅಂತ ಹೇಳಬಹುದು. ಬಟ್ ಸ್ಟಿಲ್ ನೀವು ಎಲ್ಲ ರೀತಿಯಲ್ಲೂ ಇವ್ರಿಗೆ ಒಂದು ಹಂತದವರೆಗೂ ಸಪೋರ್ಟ್ ಮಾಡಿದ್ದೀರಾ. ಬಟ್ ಇನ್ ರಿಟರ್ನ್ ನಿಮಗೆ ಏನೂ ಸಿಕ್ಕಿಲ್ಲ ಈ ಪರ್ಸನ್ ಕಡೆಯಿಂದ. ಅದಕ್ಕೋಸ್ಕರ ನಿಮಗೂ ಆ ಒಂದು ಅಸಮಾಧಾನ ಇದೆ, ಆ ಒಂದು ಕೋಪ ಇದೆ. ನಿಮ್ಮ ಕೋಪ ನ್ಯಾಯವಾಗಿದ್ದೆ. ಬಿಕಾಸ್ ಈ ಪರ್ಸನ್ಗೆ ಅರ್ಥ ಆಗ್ತಾ ಇಲ್ಲ ದಟ್ ವಾಟ್ ಲೈಕ್ ಬೇರೆ ಒಂದು ಇದರಲ್ಲಿ ಚೇಸ್ ಮಾಡ್ತಾ ವಾಟ್ ಎಕ್ಸಾಕ್ಟ್ಲಿ ಹಿ ಆರ್ ಶಿ ಲೂಸಿಂಗ್. ಓಕೆ, ವಾಟ್ ವಿ ಕಾಲ್ ತುಂಬ ಬೇರೆದವ್ರಿಗೆ ಪ್ಲೀಸ್ ಮಾಡಿ ಈಗ ಇವರ ಒಂದು ಸೆಲ್ಫ್ ವರ್ತ್ ಅನ್ನೋದನ್ನು ಕಳ್ಕೊಂಡಿದ್ದಾರೆ. ಆ್ಯಂಡ್ ಪೀಪಲ್ ಆರ್ ಟೇಕಿಂಗ್ ಹೀಸ್ ಲೈಕ್ ಇವರ ಒಂದು ಒಳ್ಳೆತನನ ಜನಗಳು ತೊಗೊಳ್ತಾ ಇರೋದು ಗ್ರ್ಯಾಂಟೆಡ್ ಆಗಿ. ಈ ಪರ್ಸನ್ನ ಇವರ ಏನು ಮಾಡಿದ್ರು ನಾನು ಮಾಡಿಸ್ಕೊಳ್ತಾರೆ, ಏನು ಹೇಳಿದ್ರು ಕೇಳ್ತಾರೆ, ನಾನು ಯಾವಾಗ ಫೋನ್ ಮಾಡಿದ್ರು ಬರ್ತಾರೆ. ಈ ರೀತಿಯ ಒಂದು ಮೈಂಡ್ಸೆಟ್ಟಲ್ಲಿ ನಿಮ್ಮ ಪರ್ಸನ್ ಮೇಲೆ ಜನಗಳು ಅಥವಾ ಫ್ರೆಂಡ್ಸ್, ಫ್ಯಾಮಿಲಿ ಈ ರೀತಿ ಒಂದಿದೆ. ಸೊ ಆಮೇಲೆ ಇವ್ರ ಫ್ಯಾಮಿಲಿಗೂ ಕೂಡ ಇವ್ರು ತುಂಬ ಗ್ರ್ಯಾಂಟೆಡ್ ಅಂತ ಹೇಳಬಹುದು. ಇವರು ನನ್ನ ಫ್ಯಾಮಿಲಿ ಅಂತ ತುಂಬಾ ನಿಂತ್ಕೊಳ್ತಾರೆ. ಏನೇ ಮಾಡಿದ್ರೂ ಫ್ಯಾಮ್ಲಿನ ಬಿಟ್ಕೊಡೋದಿಲ್ಲ. ಆ ರೀತಿಯ ಒಂದು ಪರ್ಸ್ನಾಲಿಟಿ ಇವ್ರದ್ದು. ನಾನಿಲ್ಲ ಅಂದರೆ ನನ್ನ ಫ್ಯಾಮ್ಲಿ ಇರೋದಿಲ್ಲ ಅನ್ನೋದು. ಬಟ್ ವಾಟ್ ಆ್ಯಕ್ಚುಲಿ ಈಸ್ ಗೋಯಿಂಗ್ ಆನ್ ಈಸ್ ಹಿಯರ್ ದಟ್ ಇವರ ಒಂದು ತೀರಾ ಅತಿಯಾದ ಒಂದು ಕೆಲಸಗಳನ್ನು ಓವರ್ ಡಿಪೆಂಡ್ ಆಗಿರೋ ಥರ ಈ ಫ್ಯಾಮಿಲಿಯವರು ಒಂದು ಪೋಟ್ರೆ ಮಾಡ್ತಾ ಇದ್ದಾರೆ ಅಂತ ಹೇಳ್ಬೋದು. ಬಟ್ ಆ್ಯಕ್ಚುಲಾಗಿ ಇವ್ರ ಫ್ಯಾಮಿಲಿ ಕಡೆಯಿಂದನೂ ಸಹ ಎಲ್ಲ ಚೆನ್ನಾಗಿದೆ. ಬಟ್ ಸ್ಟಿಲ್ ಇವ್ರ ಮುಂದೆ ಆಡೋದು ದಟ್ ಏನೂ ಇಲ್ಲ, ನೀನೇ ಎಲ್ಲ, ನಿನ್ನ ಬಿಟ್ಟರೆ ಏನೂ ಇಲ್ಲ ಅನ್ನೋ ರೀತಿಲಿ ಫ್ಯಾಮ್ಲಿನೂ ಕೂಡ ಓವರ್ ಡಿಪೆಂಡ್ ಇರೋ ಥರ ಅವ್ರನ್ನ ಫೀಲ್ ಮಾಡ್ತಾರೆ. ಬಿಕಾಸ್ ಅವರ ಒಂದು ಅಟೆನ್ಷನ್ ಅಥವಾ ಕಾನ್ಸಂಟ್ರೇಷನ್ ಬೇರೆ ಕಡೆ ಹೋಗಬಾರ್ದು ಅನ್ನೋ ಕಾರಣಕ್ಕೋಸ್ಕರ ಇಲ್ಲಿ ಕೆಲವೊಂದಷ್ಟು ಆ್ಯಕ್ಟ್ಗಳು ನಡೀತಾ ಇದೆ. ಫ್ಯಾಮ್ಲಿಯಲ್ಲೂ ಕೂಡ ಪೊಲಿಟಿಕ್ಸ್ ನಡೀತಾ ಇದೆ ಅಂತ ಹೇಳಬಹುದು. ಹೊರಗಿನ ಪ್ರಪಂಚ ಅಲ್ಲದೆ ಕೂಡ ಇವರು ಫ್ಯಾಮಿಲಿಯಲ್ಲೂ ಕೂಡ ಈ ರೀತಿಯ ಒಂದು ಸನ್ನಿವೇಶಗಳನ್ನು, ಸಿಚುವೇಶನ್ಸ್ಗಳನ್ನು ಫೀಲ್ ಮಾಡ್ತಾ ಇದ್ದಾರೆ ಅಂತ ಹೇಳಬಹುದು. ಬಟ್ ಸಮ್ಟೈಮ್ಸ್ ಈ ಪರ್ಸನ್ ತೀರಾ ಲೋನ್ಲಿ ಫೀಲ್ ಮಾಡ್ತಾರೆ. ತೀರಾ ಸಾಕಾಯಿತು ಅಂತಲೂ ಗಿವ್ ಅಪ್ ಮಾಡೋಣ ಅಂತಲೂ ಅಂದ್ಕೊಳ್ತಾರೆ. ಆ ಟೈಮಲ್ಲಿ ನೀವು ನೆನಪಾಗ್ತೀರಾ. ನೀವು ನೆನಪಾದಾಗ ಫೋನ್ ಎತ್ಕೊಳ್ತಾರೆ, ಮೆಸೇಜ್ ಮಾಡಬೇಕು ಅಂದ್ಕೊಳ್ತಾರೆ. ಆ್ಯಂಡ್ ನೆಕ್ಸ್ಟ್ ಮೂಮೆಂಟ್ ಮತ್ತೆ ಥಿಂಕ್ ಮಾಡ್ತಾರೆ, ನಾನು ನನ್ನ ಪರ್ಸನ್ಗೆ ಡಿಸರ್ವ್ ಅಲ್ಲ ಅಂತ. ಮತ್ತೆ ಫೋನ್ನ ಹಾಗೆ ಇಟ್ಬಿಡ್ತಾರೆ. ಸೊ ಈ ರೀತಿ ತುಂಬ ಸರ್ತಿ ಈ ಪರ್ಸನ್ಗೆ ಆಗಿದೆ. ಅಥವಾ ಕೆಲವ್ರಿಗೆ ಮೆಸೇಜ್ ಬಂದಿದೆ ಬಟ್ ಮೆಸೇಜ್ ಡಿಲೀಟ್ ಆಗಿದೆ, ಆಮೇಲೆ ಬ್ಲಾಕ್ ಆಗಿದೆ. ಈ ರೀತಿ ಸಿಚುವೇಶನ್ಸು ಕೂಡ ನೀವು ಫೇಸ್ ಮಾಡಿದ್ದೀರಾ. ಸಮ್ವೇರ್ ನಿಮಗೆ ತುಂಬಾ ಈ ಪರ್ಸನ್ ಮೇಲೆ ಕೋಪ ಬರುತ್ತೆ. ಬಟ್ ಇವ್ರದ್ದೊಂದು ಮೆಸೇಜ್ ಬಂದ ತಕ್ಷಣ ನೀವು ಮೆಲ್ಟ್ ಆಗ್ತೀರಾ. ಅಥವಾ ಏನು ಪ್ರಶ್ನೆ ಕೇಳೋದಿಲ್ಲ. ಸಾಕು, ಹೇಗೋ ಒಟ್ಟಿನಲ್ಲಿ ಮೆಸೇಜ್ ಮಾಡ್ತಾ ಇದ್ದಾರಲ್ಲ ಸಾಕು ಅಂತ. ಮತ್ತೆ 2 days ಮೆಸೇಜ್ ಮಾಡ್ತಾರೆ, ಮತ್ತೆ ಬ್ಲಾಕ್ ಆಗಿರುತ್ತೆ. ಮತ್ತೆ 6 ತಿಂಗಳ ನಂತರ ಮತ್ತೆ ಬರ್ತಾರೆ. ಬಿಕಾಸ್ ಇವ್ರಿಗೆ ತುಂಬ ಅತಿಯಾಗಿ ನೋವಾದಾಗ ಅಥವಾ ಏನೂ ಇಲ್ಲ ಅಂದಾಗ ನಿಮ್ಮ ನೆನಪಾಗುತ್ತೆ. ಬಿಟ್ಟರೆ ಎಲ್ಲವೂ ಸರಿ ಹೋಗ್ತಾ ಇದೆ ಅಥವಾ ಸಮ್ವೇರ್ ಎಲ್ಲ ಸರಿ ಹೋಗ್ತಾ ಇದೆ ಅಂದ್ಕೊಳ್ಳೋದಕ್ಕೂ ಮುಂಚೆ ಎಲ್ಲ ಸರಿ ಮಾಡಿ ನನ್ನ ಪರ್ಸನ್ಗೆ ನಾನು ಮೀಟ್ ಆಗಬೇಕು, ಎಲ್ಲವನ್ನು ಸೆಕ್ರೇಟ್ ಮಾಡಿ ನನ್ನ ಪರ್ಸನ್ನ ಮೀಟ್ ಆಗಬೇಕು. ಬಿಕಾಸ್ ನಾನು ಪಟ್ಟ ಕಷ್ಟ ನನ್ನ ಪರ್ಸನ್ ನನ್ನ ಫ್ಯಾಮಿಲಿ ಜೊತೆ ಪಡಬಾರ್ದು. ಈ ರೀತಿಯ ಎಲ್ಲ ವಿಚಾರಗಳು ಇವರನ್ನು ತುಂಬಾ ಗೊಂದಲಕ್ಕೆ ಸಿಗಿಸ್ತಾ ಇದೆ. ಬಟ್ ಡೆಫಿನೆಟ್ಲಿ ಈ ಪರ್ಸನ್ಗೆ ನಿಮ್ಮ ಮೇಲೆ ಫೀಲಿಂಗ್ಸ್ ಇಲ್ಲ ಅಂತಲ್ಲ, ಅಥವಾ ಬೇರೆದವ್ರಿಗೆ ಇನ್ಫ್ಲೂಯೆನ್ಸ್ ಆಗ್ತಾ ಇದ್ದಾರೆ ಅಂತ ಅಲ್ಲ. ಬಟ್ ಇವರ ಒಂದು ಒಳ್ಳೆತನ ಇವರ ಒಂದು ಲೈಫ್ನ ಹಾಳು ಮಾಡ್ತಾ ಇದೆ ಕೆಲವೊಂದು ರೀತಿಯಲ್ಲಿ. ಬಿಕಾಸ್ ಸ್ವಲ್ಪನಾದರೂ ಸೆಲ್ಫಿಶ್ನೆಸ್ ಅನ್ನೋದಿದ್ದರೆ ಯಾರಿಗೇ ಆದ್ರೂ ಒಂದು ಒಳ್ಳೆಯ ಲೈಫ್ ಸಿಗುತ್ತೆ. ಬಟ್ ಇಷ್ಟೊಂದು ಸೆಲ್ಫ್ಲೆಸ್ ಆಗಿ ಇರೋದು ಕೂಡ ಅಡ್ವಾಂಟೇಜ್ ಗ್ರ್ಯಾಂಟೆಡ್ ಆಗಿ ಜನಗಳು ತಗೊಳ್ತಾರೆ. ಅದು ಈ ಪರ್ಸನ್ಗೆ ಅರ್ಥ ಆಗಬೇಕು. ಅರ್ಥ ಆದರೆ ಮಾತ್ರ ಖಂಡಿತ ಇವರ ಒಂದು ಫ್ಯೂಚರ್ ನಿಮ್ಮ ಜೊತೆ ಚೆನ್ನಾಗಿರುತ್ತೆ ಅಂತ ಹೇಳ್ತಾ, ಹೋಪ್ ಈ ರೀಡಿಂಗ್ ನಿಮಗೆ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಇಷ್ಟ ಆಗಿದ್ದರೆ ಕಮೆಂಟಲ್ಲಿ ತಿಳಿಸಿ. ಥ್ಯಾಂಕ್ ಯು. ಗಾಡ್ ಬ್ಲೆಸ್ ಯು ಆಲ್.